ಇನ್ನು ಇದು ಒಂದು ಕಡೆಗೆ ಆದರೆ ಮಾಜಿ ಸಂಸದರ ಡ್ರೈವರ್ ಮತ್ತೆ ಇವತ್ತೊಂದಿಷ್ಟು ಕಿರಿಕಾಗಿದೆ. ಅದು ನೆಲಮಂಗಲದ ಬಳಿ ಆಗಿದೆ. ಯಾಕೆ ನೋಡ, ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಮಾಜಿ ಸಂಸದರ ಬೆಂಬಲಿಗರಿಂದ ಹಲ್ಲೆ ಮಾಡಿರುವಂತಹ ಆರೋಪ ಈಗ ಬರ್ತಾ ಇದೆ. ಕಾರು ಓವರ್ಟೇಕ್ ವಿಚಾರದಲ್ಲಿ ಗಲಾಟೆಯಾಗಿ ಹಲ್ಲೆ ಆಗಿರೋದು ನೆಲಮಂಗಲ ತಾಲೂಕಿನ ಹಳೆ ನಿಜಗಲ್ ಬಳಿ ನಡೆದಿರುವಂತಹ ಘಟನೆ ಇದು. ಅನಂತ್ ಕುಮಾರ್ ಹೆಗಡೆ ಗನ್ಮ್ಯಾನ್ ಮತ್ತು ಚಾಲಕನಿಂದ ಹಲ್ಲೆ ಆಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಮಾಜಿ ಸಂಸದರ ಕಾರು ಓವರ್ಟೇಕ್ ವಿಚಾರದಲ್ಲಿ ಗಲಾಟೆ ಆಗಿದೆ ಅಂತೆ. ದಾಬಾಸ್ಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೆಲಮಂಗಲ ಡಿವೈಎಸ್ಪಿ ಕಚೇರಿಯಲ್ಲಿ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಹಳೆ ನಿಜ್ಗಲ್ತಾ ಬರ್ತಾ ಇದ್ದೋ ಲೆಫ್ಟ್ ಸೈಡ್ ಇಂದ ಬಂದು ಯಾರು ನೋಡಿದ್ರ ನಾನು ಗ್ಲಾಸ್ ಇಡ್ತಾ ನಾನು ಗ್ಲಾಸ್ ಏನಣ್ಣ ಅಂತ ಹೇಳ ಸೈಡಲ್ಲಿ ಹಾಕೋ ಅಂತ ಹೇಳ್ದ. ಏನೋ ಸೈಡಲ್ಲಿ ನಿಲ್ಸು ಅಂತ ಹೇಳ್ತಾರ ಅಂತ ನಾನು ಸೈಡ್ ನಿಲ್ಸಿದಷ್ಟೇ. ಕೆಳಗಡೆ ಇಳಿಯಕ್ಕೆ ಕೊಡ್ತಾ ಇಲ್ಲ. ಬಂದಿದೆ ಒಂದು ಬಾಡಿ ಗಾರ್ಡು ಅವರು ಅನಂತ್ ಸಿಂಗ್ ಅವರು ಬಂದ್ಬಿಟ್ಟು ಇದು ಪಂಚ್ ಟರ್ನಿಂಗ್ ಹೊಡೆದ್ರು. ನಾನು ಏನ್ ಹೊಡಿತಾರೆ ಅಂತ ಕೆಳಗಡೆ ಇಳಿಯಕ್ಕೆ ಬಿಡ್ತಾ ಇಲ್ಲ. ಗನ್ ಎತ್ಕೊಂಡವನೇ ಮಾತಿದ್ರೆ ಗನ್ ಎತ್ಕೊಂಡು ಗನ್ನಿಂದ ಗೊತ್ತಾನ ಸಾಬ್ರು ನಮ್ಮ ಮಕ್ಕಳು ಕೂತಿರೋದು ಒಳಗಡೆ ಹೊಡೀರಿ ಅಂತ ಹೇಳ್ತಾರೆ. ನಮ್ದೇನು ಏನಂತ ನಾನು ಕೇಳಲಿಲ್ಲ. ಕೆಳಗಡೆ ಇಳಿತಾ ಇದ್ದೀನಿ ಏನ್ ಕೇಳೋಣ ಅಂತ ನಾನು. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ, ನೆಲಮಂಗಲ ಪ್ರತಿನಿಧಿ ಪ್ರಕಾಶ್. ಈಗ ಇದು ಬರೀ ಓವರ್ಟೇಕ್ ವಿಚಾರಕ್ಕೆ ಅಷ್ಟೇ ಇಲ್ಲಿಕ್ಕಿಲ್ಲ, ಇದು ಬೇರೆ ಏನೇನಾದ್ರೂ ಕಾರಣ ಇರಬೇಕು ಅಂತ ಕಾಣಿಸ್ತಾ ಇದೆ. ಏನ್ ಅನಿಸ್ತಾ ಇದೆ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರ ಮಾಹಿತಿಗಳಲ್ಲಿ? ಎಸ್ ಅರುಣ್, ಏನಂತ ಹೇಳಿದ್ರೆ ತುಮಕೂರು ಮಾರ್ಗವಾಗಿ ಬೆಂಗಳೂರು ಕಡೆ ಅನಂತ್ ಕುಮಾರ್ ಹೆಗಡೆ ಅವರ ಮಾಜಿ ಸಂಸದರ ಕಾರು ಬರ್ತಾ ಇರ್ತದೆ. ಈ ವೇಳೆ ಹಿಂಬದಿಯಿಂದ ಬಂದಂತ ಇನೋವಾ ಕಾರು ಇವರ ಕಾರನ್ನ ಓವರ್ಟೇಕ್ ಮಾಡ್ತಾರೆ ಅಂತ ಹೇಳಿ ಈಗ ಪ್ರಕರಣ ಆಗ್ತಾ ಇರುವಂತದ್ದು. ಓವರ್ಟೇಕ್ ಮಾಡಿದ ಬರದಲ್ಲಿ ಏನು ಅನಂತ್ ಕುಮಾರ್ ಹೆಗಡೆ ಅವರ ಕಾರ್ಗೆ ಟಚ್ ಆಗ್ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಆತ ಏನು ಅನಂತ್ ಕುಮಾರ್ ಹೆಗಡೆ ಅವರ ಕಾರು ಚಾಲಕ ಪ್ರಶ್ನೆಯನ್ನ ಮಾಡ್ತಾನೆ. ಅವಾಗ ಆ ಸಂದರ್ಭದಲ್ಲಿ ಈ ಗಲಾಟೆ ನಡೆದಿರುವಂತದ್ದು. ಏನು ನೆಲಮಂಗಲ ತಾಲೂಕಿನ ಹಳೆ ನಿಜ್ಗಲ್ ಗ್ರಾಮದ ಬಳಿ ಈ ರಾಷ್ಟ್ರೀಯ ಹೆದ್ದಾರಿ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಗಲಾಟೆ ನಡೆದಿರುವಂತದ್ದು. ಈಗಾಗಲೇ ಏನು ಅಲ್ಲೇ 4 ಜನ ಹಲ್ಲೆಗೆ ಒಳಗಾಗಿ ದಾಬಾಸ್ಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಈಗಾಗಲೇ ಏನು ಅನಂತ್ ಕುಮಾರ್ ಹೆಗಡೆ ಅವರು ನೆಲಮಂಗಲದ ಡಿವೈಎಸ್ಪಿ ಕಚೇರಿಯಲ್ಲಿ ಈಗ ಹಾಜರಾಗಿರುವಂತದ್ದು. ಘಟನೆ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಡಿವೈಎಸ್ಪಿ ಅವರಿಗೆ ನೀಡ್ತಿರುವಂತದ್ದು. ಇಲ್ಲಿನ ಡಿವೈಎಸ್ಪಿ ಅವರು ಸಹ ಏನಂತ ಹೇಳಿದ್ರೆ ಗಲಾಟೆ ಏನ್ಗಾಯ್ತು, ಯಾವ ವಿಚಾರದಲ್ಲಿ ಈ ಪ್ರಕರಣ ಆಗಿದೆ ಅನ್ನೋ ವಿಚಾರಣೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಮತ್ತೆ ಗನ್ಮ್ಯಾನ್ ಮತ್ತೆ ಚಾಲಕನನ್ನ ವಿಚಾರಣೆ ಮಾಡ್ತಿರುವಂತದ್ದು. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.